ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ BCom ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 2026 ಜುಲೈ ಕ್ವಶನ್ ಪೇಪರ್ನ ನೋಡೋಣ. ಅದರಲ್ಲಿ ಸೆಕ್ಷನ್ ಬಿನ ನೋಡೋಣ ಈ ವಿಡಿಯೋದಲ್ಲಿ. ಸೆಕ್ಷನ್ ಬಿನಲ್ಲಿ ಒಂದು ಪ್ರಾಕ್ಟಿಕಲ್ ಕ್ವಶನ್ ಕೇಳಿದ್ದಾರೆ. ಇಫ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಕಾಸ್ಟ್ ₹50,000 ಆ್ಯಂಡ್ ರಿಸ್ಕ್ ಫ್ರೀ ರೇಟ್ ಈಸ್ 5%, ಕ್ಯಾಲ್ಕುಲೇಟ್ NPV ಅಂಡರ್ ಸರ್ಟನಿಟಿ ಈಕ್ವಲೆಂಟ್ ಅಪ್ರೋಚ್ ಅಂತ. ಆ್ಯಂಡ್ ಅಲ್ಲಿ ಇಯರ್ ಬಂದು 4 ಇಯರ್ಸ್ ಇದೆ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ಸ್ಗೆ 12 lakh, ಸೆಕೆಂಡ್ ಇಯರ್ಸ್ಗೆ 16 lakh, ಆ್ಯಂಡ್ ಥರ್ಡ್ ಇಯರ್ಗೆ 20 lakh, ಆ್ಯಂಡ್ ಫೋರ್ತ್ ಇಯರ್ಗೆ 30 lakh. ಸರ್ಟೆನಿಟಿ ಈಕ್ವಲೆಂಟ್ ಕೋಎಫಿಷಿಯಂಟ್ ಎಷ್ಟಿದೆ ಅಂತಂದರೆ 0.90, ಆ್ಯಂಡ್ ಸೆಕೆಂಡ್ ಇಯರಲ್ಲಿ 0.85, ಆ್ಯಂಡ್ ಥರ್ಡ್ ಇಯರಲ್ಲಿ 0.82, ಆ್ಯಂಡ್ ಫೋರ್ತ್ ಇಯರಲ್ಲಿ 0.78 ಇದೆ. ಸೊ ಇದ್ರ ಮೇಲೆ ನಾವು ಏನಂತಂದರೆ ಟೋಟಲ್ NPV ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಈ ಒಂದು ಕ್ವಶನ್ ಏನಿದೆ ಅಂತಂದರೆ, ಒಂದು ಬಿಸ್ನೆಸ್ ಮೇಲೆ ಅವರು 50 lakh rupeesನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಅಂತಂದರೆ 50 lakhನ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಸರ್ಟನಿಟಿ ಈಕ್ವಲೆಂಟ್ ಕೋಎಫಿಷಿಯಂಟ್ ಅಂತ ಅಂದರೆ ಎಷ್ಟು ರಿಸ್ಕ್ ಇರುತ್ತೆ ಆ ಒಂದು ಬಿಸ್ನೆಸ್. ಆಯಿತಾ, ಆ 50 lakhನ ಎವ್ರಿ ಇಯರ್, ಈಗ ಫಸ್ಟ್ ಇಯರಲ್ಲಿ 12 lakh ರಿಟರ್ನ್ಸ್ ಬರುತ್ತೆ, ಸೆಕೆಂಡ್ ಇಯರಲ್ಲಿ 16 lakh, ಥರ್ಡ್ ಇಯರಲ್ಲಿ 20 lakh, ಆ್ಯಂಡ್ ಫೋರ್ತ್ ಇಯರಲ್ಲಿ 30 lakh ಅಂತ ಎಕ್ಸ್ಪೆಕ್ಟೆಡ್ ಮಾಡ್ತಾರೆ. ಸೊ ಇದು ಸರ್ಟನಿಟಿ ಈಕ್ವಲೆಂಟ್ ಕೋಎಫಿಷಿಯಂಟ್ ಅಂತ ಅಂದರೆ ರಿಸ್ಕ್ ಇದ್ದರೆ ಎಷ್ಟು % ಗ್ಯಾರಂಟಿ ಅಮೌಂಟ್ ಬಂದೇ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನಿಮ್ಗೆ ನೋಡಿ ರಿಸ್ಕ್ ಫ್ರೀ ರೇಟ್ ಅಂತ ಕೊಟ್ಟಿದ್ದಾರೆ. ಇದು 100% ಗ್ಯಾರಂಟಿ ಬರೋ ರಿಟರ್ನ್ ಅಮೌಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆನ್ಸರ್ನ ನೋಡೋಣ. ತುಂಬ ಸಿಂಪಲ್ಲು ಆ್ಯಂಡ್ 4 marks ಕ್ವಶನ್ ಇದು ನಿಮಗೆ. ಫಸ್ಟು ಏನಂತ ಅಂದರೆ ಕ್ಯಾಲ್ಕುಲೇಷನ್ ಆಫ್ NPV, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ತೊಗೊಳ್ಳಿ. ಫಸ್ಟ್ ಇಯರ್ ಕಾಲಮ್ ತೊಗೊಳ್ಳಿ. ಇಯರ್ ಎಷ್ಟು ಕೊಟ್ಟಿದ್ದಾರೆ? 1, 2, 3, 4 ಇಯರ್ಸ್ ಕೊಟ್ಟಿದ್ದಾರೆ. 4 ಇಯರ್ಸ್ ತೊಗೊಳ್ಳಿ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ 50,000 ಇನ್ವೆಸ್ಟ್ ಮಾಡಿದ್ರೆ ಫಸ್ಟ್ ಇಯರ್ಗೆ ಎಷ್ಟು ಎಕ್ಸ್ಪೆಕ್ಟೆಡ್ ಮಾಡ್ತೀವಿ? ECF ಅಂತ ತೊಗೊಂಡಿದ್ದೀನಿ. ದಟ್ ಮೀನ್ಸ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋ ಎಷ್ಟಿದೆ ಅಂತಂದರೆ ಫಸ್ಟ್ ಇಯರ್ 12 lakh, ಸೆಕೆಂಡ್ ಇಯರ್ 16 lakh, ಥರ್ಡ್ ಇಯರ್ 20, ಆ್ಯಂಡ್ ಫೋರ್ತ್ ಇಯರ್ 30 lakh ಕೊಟ್ಟಿದ್ದಾರೆ. ಆ್ಯಂಡ್ ಸರ್ಟನಿಟಿ ಈಕ್ವಲೆಂಟ್ ಕೋಎಫಿಷಿಯಂಟ್ ಎಷ್ಟಿದೆ ಅಂತಂದರೆ ಫಸ್ಟ್ ಇಯರ್ 0.90, ಸೆಕೆಂಡ್ ಇಯರ್ 0.85, ಆ್ಯಂಡ್ ಥರ್ಡ್ ಇಯರ್ 0.82, ಆ್ಯಂಡ್ ಫೋರ್ತ್ ಇಯರ್ 0.78 ಇದೆ. ಇದನ್ನು ತೊಗೊಳ್ತೀವಿ. ಈಗ ನಮಗೆ ಕ್ಯಾಶ್ ಫ್ಲೋ ಅಂದರೆ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆಷ್ಟು ಫಸ್ಟ್ ಇಯರ್ಗೆ 12 lakh ಆಗುತ್ತೆ ಅಂತ. ಬಟ್ ಇಲ್ಲಿ ರಿಸ್ಕ್ ಇದ್ದರೆ ಎಷ್ಟು ಗ್ಯಾರಂಟಿ ಅಮೌಂಟು ನಮಗೆ ಬರುತ್ತೆ ಅಂತ ನೋಡ್ತೀವಿ. ಅದು ಬಂದು ಕ್ಯಾಶ್ ಫ್ಲೋ ಎಷ್ಟಿದೆ ಅಂತಂದರೆ ಇವೆರಡನ್ನೂ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಅಂದರೆ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋಯಿಂದ ಸರ್ಟನಿಟಿ ಈಕ್ವಲೆಂಟ್ ಕೋಎಫಿಷಿಯಂಟ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಫಸ್ಟ್ ಇಯರ್ ಎಷ್ಟಿದೆ? 12 lakh ಇದೆ. 12 lakh ಇಂಟು 0.90 ಮಾಡಿದ್ರೆ ಎಷ್ಟು ಬರುತ್ತೆ? 10,80,000 ಬರುತ್ತೆ. ಸೊ ಫಸ್ಟ್ ಇಯರ್ಗೆ 10,80,000, ಆ್ಯಂಡ್ ಸೆಕೆಂಡ್ ಇಯರ್ಗೆ 16 lakh ಇದೆ. 16 lakh ಇಂಟು 0.85 ಮಾಡಿದ್ರೆ ಎಷ್ಟು ಬರುತ್ತೆ? 13,60,000 ಬರುತ್ತೆ. 13,60,000, ಆ್ಯಂಡ್ ಥರ್ಡ್ ಇಯರ್ಗೆ 20 lakh ಇಂಟು 0.82 ಇದೆ. ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ? 16,40,000 ಬಂದಿದೆ. ಸೊ ಇಲ್ಲೂ ಅಷ್ಟೇ 16,40,000 ಬಂದಿದೆ. ಆ್ಯಂಡ್ ಫೋರ್ತ್ ಇಯರ್ಗೆ 30 lakh ಇಂಟು 0.78 ಇದೆ. ಎಷ್ಟಂತಂದರೆ ಇಲ್ಲಿ 23,40,000 ಬರುತ್ತೆ. ಸೊ ಇಲ್ಲಿ ಏನಂತಂದರೆ ನಾವು ಎಕ್ಸ್ಪೆಕ್ಟೆಡ್ ಮಾಡಿದ ಕ್ಯಾಶ್ ಫ್ಲೋ ಎಷ್ಟು? 12 lakh, 16 lakh, 20 lakh, 30 lakh. ಬಟ್ ಇಲ್ಲಿ ರಿಸ್ಕ್ ಇತ್ತು ಅಂತಂದರೆ ಸೊ ಎಷ್ಟು ಗ್ಯಾರಂಟಿ ಬರುತ್ತೆ ಅಂದರೆ ಇಲ್ಲಿ ನಮಗೆ ಫಸ್ಟ್ ಇಯರಲ್ಲಿ 10,80,000, ಆ್ಯಂಡ್ 13,60,000, 16,40,000, ಆ್ಯಂಡ್ 23,40,000. ಸೊ ಏನಂತಂದರೆ ಬಿಸ್ನೆಸ್ಸು ಆಲ್ವೇಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟೇ ರಿಟರ್ನ್ ಬರಲ್ಲ. ಸೊ ಹಾಗಾಗಿ ನಾವು ಸರ್ಟನಿಟಿಗೆ ಕ್ಯಾಶ್ ಫ್ಲೋ ಈಕ್ವಲೆಂಟ್ ಕೋಎಫಿಷಿಯಂಟ್ನ ಅಪ್ಲೈ ಮಾಡಿದಾಗ ನಮ್ಗೆ ಎಷ್ಟು ಅಮೌಂಟ್ ರಿಟರ್ನ್ಸ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಇದ್ರ ಜೊತೆಗೆ ಏನಂತ ಅಂದರೆ ರಿಸ್ಕ್ ಫ್ರೀ ರೇಟ್ ಅಂತ ಕೊಡ್ತಾರೆ. ರಿಸ್ಕ್ ಫ್ರೀ ರೇಟ್ ಅಂತ ಅಂದರೆ ಸೊ ಇಲ್ಲಿ ಸರ್ಟನಿಟಿ ಈಕ್ವಲೆಂಟ್ ಕೋಎಫಿಷಿಯಂಟ್ ಜೊತೆಗೆ ಸೊ ಎಲ್ಲ ರಿಸ್ಕ್ನು ಮೈನಸ್ ಮಾಡಿ ಎಷ್ಟು ಅಮೌಂಟು 100% ಗ್ಯಾರಂಟಿ ಬರುತ್ತೆ ಅಂತ. ಸೊ ರಿಸ್ಕ್ ಫ್ರೀ ರೇಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 5% ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು PV ಫ್ಯಾಕ್ಟರ್ಗೆ ರಿಸ್ಕ್ ಫ್ರೀ ರೇಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ 5% ಕೊಟ್ಟಿದ್ದಾರೆ. ಸೊ ಇಲ್ಲಿ ಅದಕ್ಕೆ ಒಂದು ಫಾರ್ಮುಲಾ ಇದೆ, 1/1 + R ಪವರ್ ಆಫ್ n ಅಂತ. ಸೊ ಇವಾಗ ಎಷ್ಟಿದೆ ಅಂತಂದರೆ 1 ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ, ಆ್ಯಂಡ್ 1. ಸೊ ಇಲ್ಲಿ 5% ಅಂತ ಅಂದರೆ 5/100 ಮಾಡಿ. 5/100 ಮಾಡಿದ್ರೆ ಎಷ್ಟು ಬರುತ್ತೆ? 0.05 ಬರುತ್ತೆ. ಸೊ ಪವರ್ ಆಫ್ 4 ಇಯರ್ಸ್ಗೆ ನಾವು ರಿಸ್ಕ್ ಫ್ರೀ ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಯಾವ ರೀತಿ ರಿಸ್ಕ್ ಫ್ರೀ ರೇಟ್ನ ಕ್ಯಾಲ್ಕುಲೇಟ್ ಮಾಡೋದಂತಂದರೆ ವೆರಿ ಸಿಂಪಲ್, 1/1
ಸೊ ಇಯರ್ 1 ಡಿವೈಡೆಡ್ ಬೈ 1.05. ಸೊ ಇಲ್ಲಿ ಆ್ಯಡ್ ಮಾಡಿ. ಸೊ ನಿಮ್ಗೆ ಎಷ್ಟು ಬರುತ್ತೆ? 1 ಡಿವೈಡೆಡ್ ಬೈ 1.05 ಪವರ್ ಆಫ್ 4 ಬರುತ್ತೆ. ಸೊ ಫಸ್ಟ್ ಇಯರ್ಗೆ ಎಷ್ಟು ಅಂತಂದರೆ 0.952 ಬರುತ್ತೆ. ಸೊ ಇಲ್ಲಿ ಎಷ್ಟು ಅಂತಂದರೆ ಫಸ್ಟ್ ಇಯರ್ಗೆ 0.952 ಬರುತ್ತೆ. ಅದನ್ನು ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಮತ್ತು ಇಲ್ಲಿ ನಿಮಗೆ ಕ್ಯಾಲ್ಕುಲೇಟ್ರಲ್ಲಿ ಒಂದು ಟ್ರಿಕ್ಸ್ ಇದೆ. ಈಕ್ವಲ್ಸ್ ಮಾಡ್ತಾ ಹೋದರೆ ಸೆಕೆಂಡ್ ಇಯರ್ಗೆ ಬಂತು ನೋಡಿ. ಸೆಕೆಂಡ್ ಇಯರ್ಗೆ ಎಷ್ಟು ಬಂದಿದೆ? 0.907 ಬಂದಿದೆ. ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಆ್ಯಂಡ್ ಅಗೈನ್ ಈಕ್ವಲ್ಸ್ ಮಾಡಿದ್ರೆ 0.864 ಇಲ್ಲಿ 3 ಇದೆ, 1 ನಂಬರ್ ಆ್ಯಡ್ ಮಾಡಿ, ಇಲ್ಲಿ 8 ಇದೆ. ಸೊ ಅವಾಗ ಎಷ್ಟಾಗುತ್ತೆ? 4 ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಫೋರ್ತ್ ಇಯರ್ಗೆ 0.823 ಬರುತ್ತೆ. ಸೊ 0.823 ಬರುತ್ತೆ. ಸೊ ಇವಾಗ ನಾವು ರಿಸ್ಕ್ ಫ್ರೀ ರೇಟ್ 5% ಇದ್ದಾಗ ಎಷ್ಟು ಅಮೌಂಟ್ ಅಂತ, ಎಷ್ಟು ರೇಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. 1 ಡಿವೈಡೆಡ್ ಬೈ 1.05 ಮಾಡಿ, ಈಕ್ವಲ್ಟ್ ಮಾಡಿದ್ರೆ ಫಸ್ಟ್ ಇಯರ್ ಬರುತ್ತೆ. ಅಗೈನ್ ಈಕ್ವಲ್ಟ್ ಮಾಡಿದ್ರೆ ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್ಗೆ. ನಮಗೆ ಫೋರ್ತ್ ಇಯರ್ಗೂ ಕೂಡ ಅಮೌಂಟ್ ಸಿಕ್ಕಿದೆ. ಬೇಕು ಅಂದರೆ ನೀವು ಈ ಫಾರ್ಮುಲಾ ಅಪ್ಲೈ ಮಾಡಿ 1 ಇಯರ್ಗೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಇವಾಗ ನಮಗೆ ಏನಂತಂದರೆ ಕ್ಯಾಶ್ ಫ್ಲೋ ಸಿಕ್ಕಿದೆ. ಸೊ ಇದನ್ನು ರಿಸ್ಕ್ ಫ್ರೀ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 100% ಎಷ್ಟು ಗ್ಯಾರಂಟಿ ರಿಟರ್ನ್ಸ್ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಅಗೈನ್ ಇಲ್ಲಿ ಕ್ಯಾಶ್ ಫ್ಲೋ ಜೊತೆಗೆ ರಿಸ್ಕ್ ಫ್ರೀ ರೇಟ್ನ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಸೊ ಎಷ್ಟಿದೆ ಅಂತಂದರೆ 10,80,000 ಇಂಟು 0.952 ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 10,28,160 ಬರುತ್ತೆ. ಸೊ ಇಲ್ಲಿ ಬರ್ಕೊಳ್ಳಿ 10,28,160. ಆ್ಯಂಡ್ ಸೆಕೆಂಡ್ ಇಯರಲ್ಲಿ 13,60,000 ಇಂಟು 0.907 ಮಾಡಿದ್ರೆ ಎಷ್ಟು ಬರುತ್ತೆ? 12,33,520 ಬಂತು. 12,33,520. ಆ್ಯಂಡ್ ಥರ್ಡ್ ಇಯರ್ಗೆ 16,40,000 ಇಂಟು 16,40,000 ಇಂಟು 0.864 ಮಾಡಿದ್ರೆ ಎಷ್ಟು ಬರುತ್ತೆ? 14,16,960 ಬಂದಿದೆ. ಆ್ಯಂಡ್ ನೆಕ್ಸ್ಟು ಫೋರ್ತ್ ಇಯರ್ಗೆ 23,40,000 ಇದೆ ಇಂಟು 0.823 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 19,25,820 ರೂಪೀಸ್ ಬರುತ್ತೆ. ಸೊ ಇವಾಗ ಇದನ್ನು ಟೋಟಲ್ ಮಾಡಿ. ಸೊ ಇದನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದರೆ 56,04,460 ಟೋಟಲ್ ಅಮೌಂಟ್ ಬರುತ್ತೆ. ಅಂದರೆ ಇದರರ್ಥ ಏನಂತಂದರೆ ನೀವು ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು 50 ಲ್ಯಾಕ್. ಸೊ ಎಲ್ಲ ರಿಸ್ಕ್ನ ಲೆಸ್ ಮಾಡಿ ನಿಮ್ಗೆ ಎಷ್ಟು 4 ಇಯರ್ಸ್ ಆದಮೇಲೆ ರಿಟರ್ನ್ಸ್ ಬರುತ್ತೆ ಅಂದರೆ 56,04,460 ಬರುತ್ತೆ. ಈಗ ಟೋಟಲಿಂದ ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಲೆಸ್ ಮಾಡಿದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡರ್ ಸರ್ಟನಿಟಿ ಎಫಿಷಿಯೆಂಟ್ ಅಪ್ರೋಚಲ್ಲಿ ಎಷ್ಟು ಬರುತ್ತೆ ಅಂದರೆ ಸರ್ಟನಿಟಿ ಈಕ್ವಲೆಂಟ್ ಅಪ್ರೋಚಲ್ಲಿ ಎಷ್ಟು ಬರುತ್ತೆ ಅಂದರೆ 6,04,460 ಬಂದಿದೆ. ಸೊ ಇಲ್ಲಿ ಏನಂತಂದರೆ ನಮಗೆ ಪ್ಲಸ್ ಅಮೌಂಟ್ ಬಂದಿದೆ, ಅಂದರೆ ಪಾಸಿಟಿವ್ ಅಮೌಂಟ್ ಬಂದಿದೆ. ಹಾಗಾಗಿ ಈ ಪ್ರಾಜೆಕ್ಟನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೋದು. ಸೊ ಹಂಗಾಗಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 6,04,460. ಸೊ ಸರ್ಟನಿಟಿ ಈಕ್ವಲೆಂಟ್ ಕೋಎಫಿಷಿಯೆಂಟಲ್ಲಿ ಫಸ್ಟು ನೀವು ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋ ಎಷ್ಟಿರುತ್ತೆ ಅದನ್ನು ಬರ್ಕೊಳ್ಳಿ. ನೆಕ್ಸ್ಟು ಸರ್ಟನಿಟಿ ಈಕ್ವಲೆಂಟ್ ಕೋಎಫಿಷಿಯೆಂಟ್ ಅಮೌಂಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ, ಸೊ ರಿಸ್ಕ್ ಇದ್ರೂ ಕೂಡ ಎಷ್ಟು ಗ್ಯಾರಂಟಿ ಅಮೌಂಟ್ ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಇನ್ನೂ ರಿಸ್ಕ್ ಫ್ರೀ ರೇಟ್. ಸೊ ಅಗೈನ್ ಬೇರೆ ಇಲ್ಲಿ ರಿಸ್ಕ್ ಫ್ರೀ ರೇಟ್ನ ಲೆಸ್ ಮಾಡಿ 100% ನಮಗೆ ಇಷ್ಟು ಅಮೌಂಟ್ ಬಂದೇ ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈಗ ನೀವು ಆ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಿದ್ದು 50 ಲ್ಯಾಕ್. ಸೊ ಫೋರ್ತ್ ಇಯರಿಂದ ನಿಮಗೆ ಟೋಟಲ್ ಎಷ್ಟು ಬರುತ್ತೆ? 56,04,460 ಬಂದಿದೆ. ಅಂದರೆ ನೀವು 50 ಲ್ಯಾಕ್ ಇನ್ವೆಸ್ಟ್ ಮಾಡಿದ್ರೂ ಕೂಡ ನಿಮಗೆ 6,04,460 ನಿಮಗೆ ಪಾಸಿಟಿವ್ ಅಂದರೆ ಪ್ರಾಫಿಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ಪ್ರಾಜೆಕ್ಟನ್ನು ಚೂಸ್ ಮಾಡ್ಬೋದು ಅಂತ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್. ಆ್ಯಂಡ್ ಈ ಕಾನ್ಸೆಪ್ಟ್ ಮೇಲೆ ನಾನು ಬೇರೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ನೀವು ಅದನ್ನು ಚೆಕ್ ಮಾಡಿ. ಆ್ಯಂಡ್ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನಿಮಗೆ ಕಮೆಂಟ್ ಮಾಡಿ, ನನ್ನ ಕಮೆಂಟ್ಗೆ ರಿಪ್ಲೈ